ಅಣ್ಣ ಏನ್ ನಿಮ್ಮ ಹೆಸರು? ದೊರೆರಾಜ್. ಹೆಸರು ದೊರೆರಾಜ್ ಅಂತ ಇಟ್ಕೊಂಡಿದ್ದೀರಿ. ಇದೆಲ್ಲ ಹೇಳ್ತಿರಲ್ಲ, ನಮ್ಮ ಸುಪ್ರೀಂ ಕೋರ್ಟು ರಾಜಕೀಯ ಪಕ್ಷಗಳಿಗೆ ಚಾಟಿ ಬೀಸಬೇಕು, ಹೊಡಿಬೇಕು, ಮುಗಿಬೇಕು. ಅವಾಗ ನಮ್ಮ ಹೆಸರು ಲಕ್ಷ್ಮೀಕಾಂತ್. ಲಕ್ಷ್ಮೀಕಾಂತ್ ಅವರ ಅವಾಗ ಅದು ಎಲ್ಲಾ ಪಕ್ಷನೂ ಸರಿ ಆಗ್ತವೆ. ಯಾವುದೇ ಪಕ್ಷ ಅಂತ ಅಲ್ಲ, ಈಗ ಯಾರೂ ಇಲ್ಲ, ಎಲ್ಲ ದೋಷಕ್ಕೆ ನೋಡ್ತಾವ್ರೆ. ಆದ್ರಿಂದ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ದಯವಿಟ್ಟು ಖಾಲಿ ಬೀಳ್ತೀವಿ ಸುಪ್ರೀಂ ಕೋರ್ಟ್ಗೆ. ಈಗ ಸುಪ್ರೀಂ ಕೋರ್ಟ್ ಏನ್ ಆದೇಶ ಹೊರಡಿಸ್ಬೇಕು, ನೀವು ಒಂದ್ಸಲ ಹೊರಡಿಸ್ಬಿಡಿ ಆದೇಶ. ಆದೇಶ ಅಲ್ಲ, ಎಲ್ಲ ಯಾವುದೇ ರಾಜಕೀಯ ಪಕ್ಷಗಳು ಏನು ಆಮಿಷ ಒಡ್ಡಬಾರ್ದು ಎಲೆಕ್ಷನ್ ನಲ್ಲಿ. ಆ ರೀತಿ ಒಂದು ಎಲೆಕ್ಷನ್ ಮಾಡಬೇಕು. ಜನರ ಸೇವೆ ಮಾಡುತ್ತೀನಿ ಅಂತ ಹೇಳ್ಬೇಕು ಹೊರತು ಜನರಿಗೆ ಫ್ರೀ ಕೊಡ್ತೀನಿ ಅಂತ ಹೇಳ್ಬಾರ್ದು. ಫ್ರೀ ಕೊಡ್ತೀನಿ, ಅದನ್ನ ಕೊಡ್ತೀನಿ, ಇದನ್ನ ಕೊಡ್ತೀನಿ ಅಂತ ಏನು ಕೊಡ್ಬಾರ್ದು. ಅವ್ರ ಅಪ್ಪನ ಮನೆಯ ಕೊಡ್ತಾರ, ಅವ್ರ ಮನೆಯಿಂದ ತಂದು ಕೊಡ್ತಾರ. ಹೌದೌದೌದು. ಎಲ್ಲ ನಮ್ದೇ ದುಡ್ಡು ನಮ್ದೇ ಇದು, ನಮ್ದೇ ದುಡ್ಡು ನಮ್ದೇ ಇದು. ಅವ್ರೇನ್ ಪುಸ್ತಕ ಕೊಡ್ತಾರ? ಸರ್ ಲಕ್ಷ್ಮೀಕಾಂತ್ ಅವ್ರೆ, ಮೊದ್ಲೇ ನಮ್ ಗಂಡಸ್ರು ಪಾಪ ನೊಂದ ಜೀವಗಳು 10 ರೂಪಾಯಿ ಗುಡ್ಡ ಹಾಕಕ್ಕ ಕಷ್ಟ ಪಡ್ತಾವ. ಅದ್ರಲ್ಲಿ ತಿರ್ಗಾ ಹಿಂಗ್ ಬರ ಹೇಳಿತವ್ರೆ, ಏನ್ ಮಾಡ್ತೀರಿ? ಈಗ ನಾವೇನ್ ಮಾಡಕ್ ಆಗಲ್ಲ ಅಂದಿದ್ದಕ್ಕೆ ಹಿಂಗ್ ಬಡ್ಕೊಂತ ಇರೋದು. ಏನಾರು ಮಾಡೋದಾಗಿದೆ ಅವ್ರು ಮಾಡೋರು ಜನ. ಲೇಡೀಸ್ಗೆಲ್ಲ ಫ್ರೀ ಕೊಟ್ಬಿಟ್ರಲ್ಲ ಈಗ. ಲೇಡೀಸ್ಗೆ ಅಂತಂದ್ರೆ ಸುಮ್ನೆ ಅವ್ರಿಗೆ ಚೂ ಮಾಕಾಳಿ. ಚೂ ಮಾಕಾಳಿ ಚೂ ಬಿಟ್ಬಿಟ್ಟವ್ರೆ ಓಟ್ ಹಾಕಕ್ಕೆ. ಈಗ ಏನಾಗತ್ತೆ, ಹೆಣ್ಣು ಮಕ್ಳು ಮುಗ್ದಿರ್ತಾರಲ್ಲ ಅವರೇ ಓಟ್ ಹಾಕೋರು, ಬುದ್ಧಿವಂತರು ಯಾರು ಹಾಕಲ್ಲ. ಅಂದ್ರೆ ಈಗ ಅವ್ರ ತಲೆನ ಹ್ಯಾಕ್ ಮಾಡ್ಬಿಟ್ಟವ್ರ ಇವರು. ನಮ್ದು ಋಣ ಐತೆ ಕಣಪ್ಪ, ಋಣ ಐತೆ ಅಂತ ಒತ್ಲಿ ಅಂತ. ಯಾರ ಕೇಳೋ ಹಳ್ಳಿ ಮಕ್ಳು ಸಿದ್ದರಾಮಯ್ಯ 2,000 ಕೊಡ್ತಾರಲ್ಲ, ಅದಕ್ಕೆ ನನ್ನ ಜೀವನ ನಡೀತಾ ಇರೋದು ಅಂತಾರೆ. ಸಿದ್ದರಾಮಯ್ಯ ಎಷ್ಟು ವಸೂಲಿ ಮಾಡ್ತಾವ್ರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ರೊಚ್ಚಿಗೆದ್ರು ಸಿದ್ದರಾಮಯ್ಯರು ಈ ಸಲ ಲಾಸ್ಟ್ ಎಲೆಕ್ಷನ್ ಸಾಲ ತಂದು ಎಳೆದ್ಬಿಟ್ಟು ಬ್ಯಾನ್ ಮೇಲೆ ಗೂಬೆ ಕುಂಡಿಸ್ಬಿಟ್ಟು ಹೋಯ್ತಾ ಇರ್ತಾನೆ ಅಷ್ಟೇ ಒಂದು. ಹೇಳಿ ಸರ್, ನಿಮ್ಮ ಹೆಸರು? ಸರ್, ಓದೋ ಮಕ್ಕಳಿಗೆ ಫ್ರೀ ಕೊಡ್ಲಿ. ಸರ್ ನಿಮ್ಮ ಹೆಸರು? ವೇಲು ಅಂತ. ಓದೋ ಮಕ್ಕಳಿಗೆ ಫ್ರೀ ಕೊಡ್ಲಿ. ಅವ್ರ ಜಾಬಿಂದ ಕೊಡ್ತಾ ಇಲ್ಲ. ಯಾರು ಕೇಳಿಲ್ಲ 2,000 ಕೊಡಿ ಅಂತ. ದುಡಿತೀವಿ, ಊಟ ಮಾಡ್ತೀವಿ. ಓದೋ ಮಕ್ಕಳಿಗೆ ಹೆಲ್ಪ್ ಮಾಡಿ, ಹೆಲ್ತ್ಗೆ ಹೆಲ್ಪ್ ಮಾಡಿ. ಸಾಕು. ಪಿಟೇರಾದಲ್ಲಿ ಹೋಗಿ ನೋಡಿ ಎಷ್ಟು ಜನ ಕೂತ್ಕೊಂಡಿದಾರಂತ. ಎಲ್ಲೇ ಪಿಟೇರಾದಲ್ಲಿ ಅವ್ರಿಗೆಲ್ಲ ಹೆಲ್ಪ್ ಮಾಡ್ರಿ, ಹೆಲ್ತ್ಗೆ ಹೆಲ್ಪ್ ಮಾಡಿ, ಓದೋ ಮಕ್ಕಳಿಗೆ ಹೆಲ್ಪ್ ಮಾಡಿ. ಅದು ಬಿಟ್ಟು ಗೊತ್ತಾಯ್ತು ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಅದನ್ನು ಬಂದ್ ಮಾಡಿರೋ ಇವರು ಅದನ್ನೇನ್ ಮಾಡ್ತಾವ್ರೆ? ಅದು ಇಲ್ದಂಗ್ ಮಾಡ್ತಾರೆ. ಓದೋ ಹುಡುಗರಿಗೆ ಕೊಡ್ಲಿ ಫ್ರೀ. ಯಾಕೆ ಕೊಡ್ತಾರೆ ಜನಗಳಿಗೆ? ಬಸ್ ಫೇರ್ ಜಾಸ್ತಿ, ಜಾಸ್ತಿ ಆಗೋದು. ಕೂಲಿ ಕೆಲಸ ಮಾಡೋರು ಏನ್ರಿ ಮಾಡೋದು? ಕೂಲಿ ಕೆಲಸ ಮಾಡೋರು ಏನ್ ಮಾಡೋದು? ಬಹಳ ಪ್ರಾಬ್ಲಮ್ ಆಗುತ್ತೆ. 2,000 ಕೊಡ್ತೀನಿ, 1,000 ನಿಮ್ ಜೋಬಿಂದ ಕೊಡ್ತೀಯಾ? ಎಲ್ಲ ನಮ್ ದುಡ್ಡೆ, ನಾವು ಟ್ಯಾಕ್ಸ್ ಕಟ್ತೀವಿ. ಆಯ್ತಾ? ಕರೆಕ್ಟಾ? ಎಲ್ಲ ನಮ್ ದುಡ್ಡನ್ನೇ ಕೊಡ್ತಾವ್ರೆ. ಬೆಂಗಳೂರಲ್ಲಿ ಒಂದು ರೋಡ್ ಚೆನ್ನಾಗಿಲ್ಲ, ಅದೆಲ್ಲ ಮಾಡಕ್ಕಿದೆಯಾ? ಓಕೆ ಸರ್, ನಮಸ್ಕಾರ. ಗೋಪಾಲ್ ಕೃಷ್ಣ ಅವ್ರೆ, ಈಗ ಬಸ್ ಚಾರ್ಜ್ ಜಾಸ್ತಿ ಆಗ್ಬಿಡ್ತದೆ. ಈ C6 ಯಾವುದೋ ಬಂದಿದೆ ಅಲ್ಲ, ಹೆಂಗಸರಿಗೆ ಫ್ರೀ ಮಾಡಿದಾರಲ್ಲ, ಸರ್ಕಾರಕ್ಕೆ ಲಾಸ್. ಯಾಕಂದ್ರೆ ಜಾಸ್ತಿ ದುಡ್ಡು ಕಟ್ಟಬೇಕಾಗುತ್ತೆ ಅವರು KSRTCಗೆ. ಅದಕ್ಕೆ ದುಡ್ಡು ಖಾಲಿ ಆಗದೆ ಅನ್ಬಿಟ್ಟು ಈಗ ಗಂಡಸರು ಬರ ಮೇಲೆ ಹೊಡಿತವ್ರಲ್ಲ ತಲೆ ಮೇಲೆ. ಅಲ್ಲ, ಈಗ ಸರ್ಕಾರಕ್ಕೆ ಇನ್ನಷ್ಟು ನಷ್ಟ ಆಗ್ತದೆ ಇವಾಗ. ಯಾಕಂದ್ರೆ ಬಸ್ ಚಾರ್ಜ್ ಜಾಸ್ತಿ ಆಗಿದ್ದರಿಂದ ಹೆಂಗಸರೆಲ್ಲ ಸರ್ಕಾರ ಮತ್ತೆ ಕಟ್ಕೊಡ್ಬೇಕಲ್ಲ ಇವ್ರಿಗೆ, ಸಾರಿಗೆ ಸಂಸ್ಥೆಗಳಿಗೆ. ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ. ನೀವೇ ಆಲೋಚನೆ ಮಾಡಿ ಅಲ್ವಾ? ಹಂಗೆ ಮತ್ತೀಗ ಏನ್ ಮಾಡ್ಬೋದು ಅಂತೀರಿ? ಅಲ್ಲ, ಈಗ ಬಿಟ್ಟಿ ಬಾಗಿಲು ತೆಗಿಬೇಕು, ಮೊದಲು ತೆಗಿಬೇಕು. 65,000 ಕೋಟಿ ಇದಕ್ಕೆ ಖರ್ಚು ಮಾಡ್ತಾ ಇದೀವಿ ಅಂತಾರೆ. ಯಾವ್ದು ಡೆವಲಪ್ಮೆಂಟ್ ವರ್ಕ್ ಯಾವ್ದು ಆಗ್ತಾ ಇಲ್ಲ ಇವಾಗ. ಈಗ ಬಿಟ್ಟಿ ಭಾಗ್ಯ ತೆಗೆದ್ರೆ ಓಟ್ ಹಾಕರ್ ಯಾರು? ಅದು ಕೇಳಿದ್ರ, ಬಿಟ್ಟಿ ಭಾಗ್ಯ ಕೊಡಿ ಅಂತ ಕೇಳಿದ್ರ ಹೆಂಗಸರು ಕಾಂಗ್ರೆಸ್ ತೋರ ಮೇಲೆ ಟೆನ್ಷನ್ ಕೇಳಿ. ಹೆಂಗಸರು ನಾವು ಫ್ರೀ ಮಾಡಿ ಅಂತ ಕೇಳಿದ್ರ, 2,000 ರೂಪಾಯಿ ಕೊಡಿ ಅಂತ ಕೇಳಿದ್ರ ಅವ್ರು ಕೇಳಿಲ್ವಲ್ಲ. ಇವರಾಗಿ ಇವ್ರು ಮಾಡಿ ಕೊಂಡಿರ್ತಾನೆ ಅದನ್ನ. ಹಂಗೆ ಈಗ ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೆ ಲಾಸು. ಜಾಸ್ತಿ ಓಡಾಡೋರು ಹೆಂಗಸರೇ, ಅವ್ರ ದುಡ್ಡೆಲ್ಲ ಸರ್ಕಾರ ಸಾರಿಗೆ ಸಂಸ್ಥೆಗಳು ಕಟ್ಕೊಡ್ಬೇಕು. ಗಂಡಸ್ರೇನು ಓಡಾಡಲ್ವೇ ಪಾಪ? ಓಡಾಡ್ತಾರೆ. ನಾನೇ ನೋಡ್ತೀನಲ್ಲ, ಒಂದು ಯಾವ್ದು 50 ಜನ ಇದ್ರೆ ಅಲ್ಲಿ 35 ಜನ ಹೆಂಗಸೇ ಇರ್ತಾರೆ. ಅವರೇ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಏನಪ್ಪ ನಿನ್ನ ಹೆಸರು? ಅವ್ರು ಅಂದ್ರೆ ನಿಂಗೂ ಕನ್ನಡ ಬರಲ್ವಾ? ಮತ್ತೆ ಬಸ್ ಚಾರ್ಜ್ ರೇಟ್ ಜಾಸ್ತಿ ಆಗೈತಲ್ಲ. ನಾನು ಪಾಸ್ ಅಣ್ಣ, ಪಾಸಲ್ಲಿ ಓಡಾಡ್ತಿದ್ದೀನಿ. ಕಾಲೇಜ್ ಹುಡುಗಣ್ಣ. ಪಾಸ್ ಮಾಡ್ಸಿದ್ಯಾರೋ? ಪಾಸ್ ಮಾಡಿಸಿದ್ದೆ ನಾನೇ ನಮ್ಮಪ್ಪ. ಅಷ್ಟೇ, ಆಗ ಅವ್ರು ಬಸ್ ಚಾರ್ಜ್ ಕೊಡ್ಬೇಕಲ್ಲ. ಅದೇ ತಾನು ಹೇಳಿದೀಗ, ನಮ್ಮ ಅಪ್ಪ ಕೊಟ್ಟಿರೋದು. ಇಲ್ಲಿ ಕೇಳಿದ್ರು ಅಲ್ಲ, ಮತ್ತೆ ಅವ್ರು ನೋಡ್ರಿ. ಮಾಯಗೌಡ್ರೆ, ಅವ್ರು ಹೇಳ್ತಿರೋದು ಹೆಂಗ್ ಗೊತ್ತೇನೆ,
ನಿಮ್ಮ ಅಪ್ಪ ಕಾಸು ಕೊಡ್ಸಿ ಪಾಸ್ ಮಾಡ್ಸವ್ರೆ ಬಸ್ ಚಾರ್ಜ್ ರೇಟ್ ಜಾಸ್ತಿ ಆಯ್ತದೆ ಮಾತಾಡು ಅಂತ. ಏನು ಸರಿನಾ ತಪ್ಪ ಏನು ಅಂತ ಹೇಳು ಅಂತ ಅವ್ರು ಬುದ್ಧಿ ಹೇಳ್ತಾವ್ರ ನಿನ್ಗ. ಪಾಪ ನೀನ್ ನಗ್ನಗ್ತ ಹೇಳ್ಬೇಕು ಕಾರಣ ನೀವು ಒಡೆಯರಂಗೆ ಹೇಳ್ಬಿಟ್ರೆ ಪಾಪ ಹುಡುಗ. ಬಿಡು ಪಾಪ ಹುಡುಗ ನಾಚ್ಕತ್ತವ್ನೆ. ಸರ್ ಏನ್ ನಿಮ್ಮ ಹೆಸರು? ನಾಗರಾಜ್ ಅಂತ ಹೇಳಿ. ನಾಗರಾಜ್ ಅವ್ರೆ, ಬಸ್ ಚಾರ್ಜ್ ಕಾಸು ಇದ್ದದೋ ಇಲ್ವೋ? ಇಲ್ಲ ಇಲ್ಲ ಜಾಸ್ತಿ ಮಾಡವ್ರೆ. ಅದು ಏನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕೀಗ? ಭಿಕ್ಷೆ ಬೇಡ್ಲಿಕ್ಕಂತೂ ಆಗೋದಿಲ್ಲ. ಏನ್ ಮಾಡಕ್? ಭಿಕ್ಷೆ ಬಿಡಕ್ಕಾಗಲ್ಲ, ದುಡ್ಲಿಕ್ಕಂತೂ ಆಗೋದಿಲ್ಲ. ಇಲ್ಲಿ ದುಡಿಲಿಕ್ಕೆ ದುಡ್ಲಿಕ್ಕೆ ಯಾರು ಕೊಡೋದಿಲ್ಲ. ದುಡಿಲಿಕ್ಕೆ ಯಾಕಾಗಲ್ಲ? ಯಾರು ಕೊಡೋದಿಲ್ಲ ಇಲ್ಲಿ. ಯಾರು ಕೊಡಲ್ವಾ ಕೆಲಸ ಕೊಡಲ್ಲ? ಇಲ್ಲ. ಈ ಕಡೆ ಎಲ್ಲ ಕೆಲ್ಸ ಇಲ್ಲ, ಆಂಧ್ರ ದುಡ್ಡು ಇಲ್ಲ, ಈ ಕಡೆ ದುಡ್ಡು ಜಾಸ್ತಿ. ಮತ್ತೆ ಏನ್ ಮಾಡ್ಬೇಕ? ಏನ್ ಮಾಡೋದು? ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಏನು ಸರ್ಕಾರಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಕರ್ಮ ಅನ್ನೋದು ಸುಮ್ಮನೆ ಬಿಡೋದು. ನಮ್ಮ ಕರ್ಮ ಅನ್ನೋದು ಸುಮ್ಮನೆ ಬಿಡೋದು. ನಮ್ಮ ಕರ್ಮ ಇದು ನಮ್ಮ ಧರ್ಮನ? ಅದು ಧರ್ಮನ ಅಲ್ಲ, ಕರ್ಮ. ಕರ್ಮ. ಆಯ್ತು ಬಿಡಿ ಸರ್. ಸರ್ ಏನ್ ಸರ್ ನಿಮ್ಮ ಹೆಸರು? ನಂಜುಂಡಪ್ಪ ಅಂತ ಸರ್. ನಂಜುಂಡಪ್ಪನವ್ರೆ, ಏನ್ರಿ ಇದು 100ಕ್ಕೆ 115 200ಕ್ಕೆ 230? ಸರ್ ಇದು ರೆಡೀಸ್ ಮಾಡಿದ್ದು ಕರೆಕ್ಟು, ಆದರೆ ಆಫೀಸರ್ಸ್ಗೆ ಟೀಚರ್ಸ್ಗೆ ಸಂಬಳ ಅವ್ರಿಗೆಲ್ಲ ಮಾಡಬಾರ್ದು. ಸೀನಿಯರ್ ಸಿಟಿಜನ್ ಮಾಡ್ಬೇಕು ಸರ್. ಮಕ್ಕಳಿಗೆ ಮಕ್ಕಳು ಮಾಡಲಿ ಮಾಡೋದುವೆ ಕರೆಕ್ಟಾಗಿ ಮಾಡಬೇಕಿತ್ತು ಅಂತ ಕರೆಕ್ಟಾಗಿ ಮಾಡಿಲ್ಲ ಸರ್. ಇವಾಗ ಒಂದು ಲಕ್ಷ ತಗೊಳ್ತಾರೆ ಸಂಬಳ, ಯಾರೋ ಟೀಚರ್ಸ್ ಅವರು ಇವರು ಅವ್ರಿಗೆ ಯಾಕೆ ಫ್ರೀ ಕೊಡಬೇಕು? ಅದೇ ಬಡವರಿಗೆ ಅಥವಾ ಏನೋ ವಯಸ್ಸಾದವ್ರಿಗೆ ಅಂತವ್ರಿಗೆ ಕೊಡ್ಲಿ ಸರ್. ಅಂತವ್ರಿಗೆ ಕೊಡ್ಬೇಕಿತ್ತು. ಈಗ ಫ್ರೀ ಕೊಟ್ಬಿಟ್ಟು ನಿಮ್ ಪ್ರಕಾರ ದುಡ್ಡೆಲ್ಲ ಖಾಲಿ ಆಗಿದ್ದದು? ದುಡ್ಡೆಲ್ಲ ಖಾಲಿ ಆಗಿದೆ ಸರ್. ಇವರು ಕಾಂಗ್ರೆಸ್ ಅವ್ರು ಮಾಡಿ ಟೋಪಿ ಮಾಡಿ ಹೆಂಗೋ ಸೀಟ್ ಗೆದ್ಕೊಂಡು ಟೋಪಿ ಹಾಕ್ಬಿಟ್ರು ಅಂತ. ಟೋಪಿ ಹಾಕ್ಬಿಟ್ರಿ ಸರ್. ಹೌದು. ಈಗ ಗಂಡಸ್ರ ಮೇಲೆ ಪಾಪ ನೊಂದ ಜೀವಗಳು, ಹೌದು ಸರ್. ಈಗ ಅವುಗಳ ಮೇಲೆ ಬರ ಎಳಿತವ್ರು. ಬರ ಎಳಿತಾರೆ. ಹೌದು ಸರ್. ನಿಮ್ಮ ಪ್ರಾಬ್ಲಮ್ ಏನೋ ಭಾಳ ಚೆನ್ನಾಗಿ ಬರ್ತಾ ಇದೆ. ಹೌದಾ? ಭಾಳ ಚೆನ್ನಾಗಿ ಬರ್ತಾ ಇದೆ. ಡೈಲಿ ನೋಡ್ತೀರಿ ನಾವು. ಹೌದಾ? ನೋಡ್ತೀರಾ? ಹೌದು ಸರ್. ಬೊಮ್ಮನಹಳ್ಳಿ ನಮ್ದು ಭಾಳ ಚೆನ್ನಾಗಿ ಬರ್ತಾ ಇದೆ. ಮಾಡಿ ನಿಮ್ ಕಡೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಹೇಳಿ, ಎಲ್ಲ ಕಡೆ ಬರುವ. ಏನ್ ಸರ್? ಸರ್ ನನ್ನ ಹೆಸರು ಎಂ ರಾಜು ಅಂತ. ಎಂ ರಾಜು? ಈ ಗ್ಯಾರಂಟಿ ಯೋಜನೆ ಎಂ ಇನ್ಶಿಲ ಇನ್ಸಿಯಲ್ ಎಂ ಅಥವಾ ಯಮರಾಜುನ? ಇಲ್ಲ, ಇನ್ಸಿಯಲ್ ಎಂ ರಾಜು. ಈ ಗ್ಯಾರಂಟಿ ಯೋಜನೆಗಳಿಂದ ಅಸಮಾನತೆ ಬರ್ತಾ ಇದೆ. ಅಸಮಾನತೆ ಬರ್ತಾ ಇದೆ. ಅಸಮಾನತೆ ಹೆಂಗಣ? ಹೇಗೆ ಅಂತಂದ್ರೆ ಈ ಗ್ಯಾರಂಟಿ 5 ಯೋಜನೆಗಳು ಸ್ತ್ರೀಯರು ಮಾತ್ರ ಓಟ್ ಹಾಕೋ, ಅವ್ರಿಗೆ ಮಾತ್ರ ಗಂಡಸರಿಲ್ಲ ಅಂತ ಅಂದ್ಬಿಟ್ಟು ಈ ತರ ಅಸಮಾನತೆ ಬಂದಿದೆ. ಹೌದೌದು. ಅದಕ್ಕೋಸ್ಕರ ಈ ಸರ್ಕಾರ ಬರೀ ಸ್ತ್ರೀಯರಿಗೆ ಮಾಡಿರೋದ್ರಿಂದ ಪುರುಷರಿಗೆ ತುಂಬಾ ಅನ್ಯಾಯ ಆಗಿದೆ. ಪುರುಷರಿಗೆ ತುಂಬಾ ಅನ್ಯಾಯ ಆಗಿದೆ. ಯಾಕೆಂದ್ರೆ ಅವರು ಓಟ್ ಹಾಕ್ಬಿಟ್ಟು ನೋಯಿಸ್ಕೊಂಡು ಹೆಂಡ್ತಿರಿಂದ ಹೊಡೆಸ್ಕೊಂಡು ಗುಲಾಮರಾಗಿ ಬದುಕಿದ್ದಾರೆ. ಹೆಂಡತಿ ಗುಲಾಮರಾಗಿ ಬದುಕ್ತಾ ಇದ್ರಿ ಫ್ರೀ ಕೊಟ್ಟದ್ರಿಂದ. ಯುವ ನಿಧಿಯಲ್ಲಿ ತುಂಬಾ ಅನ್ಯಾಯ ಆಗಿದೆ. ಯಾಕೆಂತಂದ್ರೆ ಯುವ ನಿಧಿಯಲ್ಲಿ ಸುಮಾರು 38, 40, 50 ವರ್ಷದ ಜಾಸ್ತಿ ಮಾಡವ್ರೆ ನಿರುದ್ಯೋಗಿಗಳಿದ್ದಾರೆ. ಆ ನಿರುದ್ಯೋಗಿಗಳೆಲ್ಲ ಓಟ್ ಹಾಕಿದ್ದಾರೆ. ಅವ್ರಿಗೆ ಬರೀ ಕೊಡ್ತಾ ಇಲ್ಲ ಮತ್ತು ಬರೀ 2,006 ತಿಂಗಳು ಮಾತ್ರ ಕೊಡ್ತಿದ್ದಾರೆ. ಅದರಿಂದ ಅನ್ಯಾಯ ಆಗಿದೆ, ತುಂಬಾ ಅನ್ಯಾಯ ಆಗಿದೆ. ಈಗ ಬಸ್ ಚಾರ್ಜ್ ಎಲ್ಲ ರೇಟ್ ಜಾಸ್ತಿ ಮಾಡೋರಲ್ಲ, ಬಸ್ ಹೌದು, ಇದು ₹100 115 ಆಗಿದೆ. ಜಾಸ್ತಿ ಆಗಿದೆ. ಇದು ತುಂಬಾ ಅನ್ಯಾಯ ಮತ್ತು ಎಲ್ಲಾ ಬೆಳೆಗಳು ಜಾಸ್ತಿ ಆಗಿದೆ. ಗಂಡಸರೇ ಬಸ್ ಚಾರ್ಜ್ ಕೊಟ್ಟು ಹೋಗೋರು, ಹೆಂಗಸರಿಗೆ ಫ್ರೀ ಹೋಯ್ತಾರೆ. ಹೌದೌದು. ಮತ್ತು ಗಂಡಸರೆಲ್ಲ ದುಡ್ಡು ಕೊಟ್ಟಿದ್ರು ನಿಂತ್ಕೊಂಡು ಹೋಗ್ಬೇಕು, ಮತ್ತು ಹೆಂಗಸರೆಲ್ಲ ದುಡ್ಡು ಕೊಡದೇ ಇದ್ರು ನಿಂತ್ಕೊಂಡು ಹೋಗ್ತಾರೆ. ಗಂಡಸರೆಲ್ಲ ದುಡ್ಡು ಕೊಟ್ಟರು ನಿಂತ್ಕೊಂಡು ಹೋಗ್ಬೇಕು, ಹೆಂಗಸರೆಲ್ಲ ಕಾಸು ಕೊಡದವರು ಕುತ್ಕೊಂಡು ಹೋಗ್ಬೇಕು. ಈ ತರ ತುಂಬಾ ಭಾರಿ ಅನ್ಯಾಯ ಆಗ್ತಿದೆ ಕಣ್ರಿ ಗಂಡಸರ ಮೇಲೆ ದೌರ್ಜನ್ಯ. ಬೇರೆ ಜಿಲ್ಲೆಗಳ ಡಿಸ್ಟ್ರಿಕ್ಟ್ಗಳೆಲ್ಲ ಬಂದು ಮತ್ತು ರಾಜ್ಯದವರೆಲ್ಲ ಬಂದು ಆಧಾರ್ ಕಾರ್ಡನ್ನು ಬಳಸಿ ದುರ್ಬಳಕೆ ಮಾಡಿಕೊಂಡು ಪ್ರಯಾಣ ಮಾಡ್ತಾರೆ. ಇದು ನಮ್ಮ ಓಟ್ ಹಾಕಿರೋರಿಗೆ ತುಂಬಾ ಅನ್ಯಾಯ ಆಗ್ತದೆ. ಚೆನ್ನಾಗಿ ಮಾತಾಡಿದ್ರಿ ಸರ್.